ಅಪವಾದ ನಮ್ಮೇಲೆ ಬಂದಿದೆ, ನಾವೇ ಬಗೆಹರಿಸ್ಕೋತೀವಿ. ನೀನ್ ಯಾವ ದೊಣ್ಣೆ ನಾಯಕ, ನೀರ್ ಬಿಟ್ಟು ಮುಲ್ಲಾ ಮಚ್ಚದ್ ಬೇಕಿಲ್ಲ. ಏಯ್ ಪುಟ್ಟರಾಜು, ನಮ್ಮಪ್ಪನೇ ಕಿರೀಟ ಕದ್ದಿದ್ದಾರ ಅಂತ ಏನೇ ಆಧಾರ ಇದೆ? ಆಧಾರ ಬೇಕೇನಲ್ಲೇ? ರಾಮಸ್ವಾಮಿ ಬರ್ಲಿ, ಇರು, ಇಲ್ಲೇ ಇದ್ದಾನೆ. ಎಲ್ಲಿ ಹಾಳಾಗೋಗಿದೆಯಲ್ಲೇ? ಮಹಾಬಲ ಕಿರೀಟ ಕದ್ದಿಲ್ವಂತೆ, ನಮ್ಮ ಹತ್ರ ಇರೋ ಆಧಾರಗಳು ಸೃಷ್ಟಿ ಮಾಡೋದಂತೆ. ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗತ್ತೆ, ಹುಷಾರ್. ವಾಸುಕಿ ಹಾರ್ಡ್ವೇರ್ನಲ್ಲಿ 450 ರೂಪಾಯಿ ಕೊಟ್ಟು ಕಿರೀಟ ಕಳ್ಳತನ ಆಗೋ ಮುಂಚೆ 43 ಅಡಿ ಹಗ್ಗ ಕೊಂಡ್ಕೊಂಡಿದ್ದಾನೆ. ಅದೇ ಹಗ್ಗನೇ ಸದಾಶಿವನ ಅಂಗಡಿನಲ್ಲಿ ಹೆಂಚು ತೆಗೆದು ಇಳಿಬಿಟ್ಟಿರೋದು. ಹಗ್ಗ ಕೊಂಡ್ಕೊಂಡಿರೋದು ಮಹಾಬಲ. ಹಗ್ಗ ಖರೀದಿ ಮಾಡಿದ್ ಹೌದು, ಆದ್ರೆ ಹಗ್ಗ ತಗೊಂಡೋಗಿ ಯೂಡಿಲ್ ಮೇಲಿಂದ ಕೆಳಗ್ ಬಿಟ್ಟಿಲ್ಲ ಕಣ್ರಿ. ಕನ್ಯಾಕುಮಾರಿಲಿರೋ ಪ್ಯಾರಲಲ್ ಅಡ್ರೆಸ್ ಕೊಡೋದು ಹುಡುಗಾಟ ಸ್ವಭಾವನ? ಸಾಕೇನೆ ಆಧಾರಗಳು? ಏಯ್ ಹೇಳ್ಕೊಂಬರ ಇವನ್ನ, ಹೇಳ್ಕೊಂಬ ಅವಳನ್ನ. ಇವರಿಬ್ಬರನ್ನು ಸ್ಟೇಷನ್ ಇಟ್ರೆ ಮಹಾಬಲ ಎಲ್ಲಿದ್ರು ಬರ್ತಾನೆ. ಬರಲೇ ಬಹದ್ದೂರ್. ಬೇಡ ಪುಟ್ಟರಾಜು, ನನ್ನ ತಮ್ಮ ಕದ್ದಿರಲ್ಲ ಕಣಪ್ಪ. ಬರಲೇ ಪುಟ್ಟರಾಜು. ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕಳಿಸ್ತಿದ್ದೀರಾ, ಅನುಭವಿಸ್ತೀರಾ, ನೋಡ್ಕೋತೀರಿ. ಪುಟ್ಟರಾಜು ಪುಟ್ಟರಾಜು ಕಣಪ್ಪ. ನಿಂತ್ಕೊಂಡ್ರಲ್ಲ, ನಿಜ ಒಪ್ಕೊಂಡ್ಬಿಡು ಮಹಾಬಲ. ಏಯ್ ಯಾಕೆ ಹೊಡೆದೆ? ಅಮ್ಮನವ್ರ ಕಿರೀಟ ಕಳ್ತನಾಗಿದೆ, ಅದಕ್ಕೆ. ಅಮ್ಮನವ್ರ ಕಿರೀಟ ಕಳ್ತನ ಆಗಿದೆ, ನೀವೇ ಕದ್ದಿದ್ದೀರಾ ಅಂತ ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೆಂಗ್ ಹೊಡೆದ್ರು ಗೊತ್ತಾ ಈ ಪೊಲೀಸ್ನವ್ರು ನಮ್ಮನ್ನೆಲ್ಲ? ನೀನೇ ಹೇಳಿದ್ಯಲ್ಲೋ, ಕನ್ಯಾಕುಮಾರಿಲಿರೋ ಪ್ಯಾರಲಲ್ ಗೊತ್ತು, ಯಾವುದೇ ಒಡವೆ ಕೊಟ್ಟರು ತಗೊಳ್ತಾನೆ, ದೇವ್ರ ಒಡವೆ ಅಂದ್ರೆ ತುಂಬಾ ಇಷ್ಟ ಅಂತ. ಎಷ್ಟೋ ಹೊಡೆದ ಪ್ಯಾರಲಲ್ ಸತ್ತು 3 ದಿನ ಆಗೋಯ್ತು. ಅವನ ವಿಚಾರ ಪೇಪರ್ ಅಲ್ಲಿ ಬಂದಿದೆ, ನೋಡು. ವಾಸುಕಿ ಹಾರ್ಡ್ವೇರ್ನಾಗ ತಗೊಂಡು ಇಲ್ವೋ? ಡೀಟೇಲ್ಸ್ ಇದೆ ನನ್ನ ಹತ್ರ. ನಾನು ತಗೊಂಡಿದ್ದು ರಾಮದೇವ್ ಹಾರ್ಡ್ವೇರ್ಸ್ ನಲ್ಲಿ. ನೋಡು, ಬಿಲ್ಲಿದೆ, ನಡಿ ಅಂಗಡಿಗೆ ಹೋಗಿ ವಿಚಾರಿಸೋಣ. ನಡಿಯ ಮಂಗಳ, ಹೋಗೋಣ. ಏನ್ ಹೋಗೋದು? ಒಮ್ಮನ್ಗೂ ದನಕ್ ಬಡ್ದಂಗ್ ಬಡದ್ರಪ್ಪ ಈ ಪೊಲೀಸ್ನವರು. ಎಲ್ಲಿ ಸತ್ತಿದ್ರಿ ನಿನ್ನೆ ರಾತ್ರಿಯಿಂದ? ನೀವು ಮಾಡೋ ಕೆಲ್ಸಕ್ಕೆ ಯಾವನೋ ಯಾವಳ ಹತ್ರನೋ ನಾವ್ ಅನ್ನಿಸ್ಕೋಬೇಕು, ಬಯಸ್ಕೋಬೇಕು. ಮಗಳಿಗೆ ಏನಾದ್ರೂ ಉಡುಗೊರೆ ಕೊಡಬೇಕು ಅಂತ ಅನಿಸ್ತು. ಕಲ್ಯಾಣಿ ನಗರಕ್ಕೆ ಹೋಗಿದ್ದೆ, ದೇವಿಗೆ ಚಿನ್ನದ ಸರ ತರೋಣ ಅಂತ. ನಿಮ್ಮ ಅಣ್ಣ ನಮ್ಗೆ ಚಪ್ಪಲಿ ಸರ ಹಾಕ್ತಾರೆ. ಪುಟ್ಟರಾಜುನ ಕರ್ಕೊಂಡ್ ಬಂದಿದೆ ಇವರು. ಅಪ್ಪ ಥರ್ಡ್ ಕ್ಲಾಸ್ ಅಲ್ವಾ ನೀನು? ಕಣ್ಣೆದುರಿಗಿಲ್ಲ ಅಂದ ತಕ್ಷಣ ನಾನೇ ಕದ್ದಿದ್ದು ಅಂತ ಅನುಮಾನ ಪಟ್ಬಿಟ್ಟಿಯಲ್ಲೋ. ನನ್ನ ಹೆಂಡತಿ ಮಗನಿಗೆ ಹೊಡೆಸ್ಬಿಟ್ಟಿಯಲ್ಲೋ. ಕಿರೀಟ ಇದ್ದಿದ್ದು ಅಣ್ಣನ ಸುಪ್ಪರ್ತಿನಲ್ಲಿ. ಅವನ್ನ ಕೇಳಿ ಇಲ್ವಾ? ಅವನು ಮನೆನ ದಿನ ಹರಾಜಾಕಿ ಅಪ್ಪಾಜಿ, ನಮ್ಮೋದರಿಗಾಗತ್ತೆ ಅಪ್ಪಾಜಿ. ಕಿರೀಟ ಸಿಗ್ಲಿ, ದೇವಿ ಮನೆ ಹರಾಜಾಕ ತಪ್ಪಲಿ. ನಾನೀಗ ಕರೆದ್ರೆ ನಂಬೋದ್ರಿಗಳು ಬರಲ್ಲ. ಆ ವಿಷಯ ಬಿಟ್ಬಿಡು. ಹಿಂದೆ ಮಾಡಿದ್ದೆಲ್ಲ ಈಗ ನಿಮ್ಮನ್ನು ಕಾಡ್ತಿದೆ ಅಲ್ವಾ? ನಲ್ಲಿ ನನಗೆ ನೆಮ್ಮದಿ ಇಲ್ಲ. ನಾನು ಊರು ಬಿಡಬೇಕು ಅಂತಿದ್ದೀನಿ ಅಪ್ಪಾಜಿ. ಇಲ್ಲಿ ಯಾವ್ಯಾವುದೋ ಕಾರಣಗಳಿಗೆ ನನ್ನ ಜೀವನಕ್ಕೆ ತೊಂದರೆ. ನಾವು ಕದ್ವ ಕಿರೀಟನ ಕಳ್ತನ ಆಗ್ಬೇಕಿತ್ತು, ಆಯ್ತು. ನನ್ನ ನಿಶ್ಚಿತಾರ್ಥ ನಿಲ್ತು. ನನಗೆ ಯಾರು ಇಲ್ಲ, ನನಗೆ ಯಾವ ಮದುವೆನೂ ಬೇಡ.